ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡೋಣ ಅಂದರೆ ಎಸ್ ಎಸ್ ಸಿ ಜಿ ಡಿಯ ನೆಕ್ಸ್ಟ್ ನೋಟಿಫಿಕೇಷನ್ ಯಾವಾಗ, ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ, ನೆಕ್ಸ್ಟ್ ಏನಿದೆ ಸಿಲೆಬಸ್ ಏನಿದೆ, ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ, ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಕ್ವಶನ್ಸು, ಮಾರ್ಕ್ಸ್ ಎಷ್ಟಿರುತ್ತೆ, ನೆಕ್ಸ್ಟು ಫಿಸಿಕಲ್ ಎಫಿಷಿಯನ್ಸಿ, ಮೆಡಿಕಲ್ ಬಗ್ಗೆ ಮೆಡಿಕಲ್ ಪಾಯಿಂಟ್ಸ್ ಏನೇನಿರುತ್ತೆ, ಯಾವ್ಯಾವುದನ್ನು ಚೆಕ್ ಮಾಡ್ತಾರೆ ಅನ್ನೋದನ್ನು ಎಲ್ಲನೂ ಕೂಡ ನಾವು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ನಿಮಗೆ ಸ್ಟಡಿಗೆ ಸಂಬಂಧಪಟ್ಟಂತೆ ಫ್ರೀ ಮೆಟೀರಿಯಲ್ ಸಿಗುತ್ತೆ. ಪ್ರೈವೇಸಿ ಇಯರ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇನ್ನು ನೆಕ್ಸ್ಟ್ ಎಸ್ ಸಿ ಜಿ ಡಿಯ ನೆಕ್ಸ್ಟ್ ನೋಟಿಫಿಕೇಶನ್ ಯಾವಾಗ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಅನ್ನೋದು ನೋಡೋದಾದರೆ ಏನಿದೆ, ಇದು 2026ರ ಎಸ್ ಎಸ್ ಸಿಯ ಕ್ಯಾಲೆಂಡರ್ ಆಗಿದೆ. ಈ ಕ್ಯಾಲೆಂಡರ್ ಏನಿದೆ ಈಗ ಆಲ್ರೆಡಿ 2 ಟೈಮ್ಸ್ನ ಇದು ಕರೆಕ್ಷನ್ ಆಗಿದೆ. ಇದು ಫೈನಲ್ ಕ್ಯಾಲೆಂಡರ್ ಆಗಿದೆ. ಇನ್ನು ಈ ಕ್ಯಾಲೆಂಡರಲ್ಲಿ ಯಾವುದೇ ರೀತಿಯ ಕರೆಕ್ಷನ್ ಆಗುವುದಿಲ್ಲ, ಇದೇ ಫೈನಲ್ ಕ್ಯಾಲೆಂಡರ್ ಆಗಿರುತ್ತೆ. ಇದರಲ್ಲಿ ನಿಮಗೆ ನೋಡೋದಾದರೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಎಕ್ಸಾಮ್ ಏನಿದೆ, ಎಸ್ ಎಸ್ ಸಿ ಜಿ ಡಿಯ 2026ರ ಅಧಿಸೂಚನೆ ಏನಿದೆ 2025ರ ಅಕ್ಟೋಬರ್ ತಿಂಗಳಿನಲ್ಲಿ ನಿಮಗೆ ಪ್ರಕಟವಾಗಲಿದೆ. ಇಲ್ಲಿ ಹಾಕಿದ್ದೀನಿ ನೋಡಿ ಕೆಳಗೆ. ಎಸ್ ಎಸ್ ಸಿ ಜಿ ಡಿ 2026ರ ಅಧಿಸೂಚನೆ ಅಕ್ಟೋಬರ್ 2025ರಂದು ಪ್ರಕಟವಾಗಲಿದೆ. ಏನಿದೆ ನಿಮಗೆ 2026 ನೋಟಿಫಿಕೇಶನ್ ಏನಿದೆ 2025ರ ಅಕ್ಟೋಬರ್ ಅಂದು ನಿಮಗೆ ಪ್ರಾರಂಭವಾಗುತ್ತದೆ. ಇನ್ನು ನೆಕ್ಸ್ಟು ಹೇಳಿದ್ದೀನಿ, ಈ ಕ್ಯಾಲೆಂಡರ್ ಫೈನಲ್, ಇನ್ನು ಯಾವುದೇ ಥರ ಕರೆಕ್ಷನ್ ಇರಲ್ಲ. ನಿಮಗೆ ಅಪ್ಲಿಕೇಶನ್ ಡೇಟ್ ಯಾವಾಗ ಅನ್ನೋದು ಕನ್ಫರ್ಮ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ನೋಡೋಣ. ಅದೇ ನಿಮಗೆ ಇವಾಗ ಹೇಳ್ದಲ್ಲ ನಾನು, ಏನಿದೆ ಅಪ್ಲಿಕೇಶನ್ ಬಂದುಬಿಟ್ಟು ಅಕ್ಟೋಬರ್ 2025. ಇನ್ನು ಎಷ್ಟು ಮಂತ್ ಉಳಿತು ನಿಮಗೆ, ಈಗ ಆಲ್ರೆಡಿ ಮೇ ಮುಗೀತು. ನೆಕ್ಸ್ಟ್ ಬರೋದು ಯಾವುದು, ಜೂನು, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಇನ್ನು 4 ತಿಂಗಳಷ್ಟೇ ನಿಮಗೆ ಟೈಮ್ ಇರೋದು. ಇನ್ನು ನೆಕ್ಸ್ಟ್ ಅಕ್ಟೋಬರ್ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆದರೆ ನಿಮಗೆ ನವಂಬರಲ್ಲಿ ನಿಮಗೆ ಅಪ್ಲಿಕೇಶನ್ ಎಂಡ್ ಆಗುತ್ತೆ. ಇನ್ನು ನೆಕ್ಸ್ಟು ಎಕ್ಸಾಮ್ ಮಂತ್ ಯಾವಾಗ ಅಂತ ನೋಡೋದಾದರೆ ಎಕ್ಸಾಮ್ ನಿಮ್ಗೆ ಯಾವಾಗುತ್ತೆ, ಜನವರಿ ಆರ್ ಫೆಬ್ರವರಿ. ಆದರೆ ಜನವರಿ ಎಂಡಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂದರೆ ಫೆಬ್ರವರಿ ಫಸ್ಟ್ ವೀಕಿಂದ ನಿಮ್ಗೆ ಎಕ್ಸಾಮ್ ಸ್ಟಾರ್ಟು. ಇನ್ನು ನೆಕ್ಸ್ಟ್ ರಿಸಲ್ಟ್ ಮಂತ್ ಯಾವಾಗ ಅಂತ ನೋಡೋದಾದರೆ ಏಪ್ರಿಲ್ ಅಥವಾ ಏಪ್ರಿಲಿಂದ ಮೇ ಒಳಗೆ ನಿಮ್ಮದು ರಿಸಲ್ಟ್ ಬರುತ್ತೆ. ಓಕೆ, ಯಾವಾಗ ಏನು ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ, ಕ್ಲೋಸ್ ಯಾವಾಗ, ಮತ್ತು ಎಕ್ಸಾಮ್ ಮಂತ್ ಯಾವಾಗ, ರಿಸಲ್ಟ್ ಯಾವಾಗ ಅನ್ನೋದು ತಿಳಿತು ಅಂದ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ನಿಮಗೆ ಸೆಲೆಕ್ಷನ್ ಪ್ರೋಸೆಸ್ ಬಂದುಬಿಟ್ಟು 3 ಪಾರ್ಟ್ ಆಗಿ ಡಿವೈಡ್ ಆಗಿರುತ್ತೆ. ಯಾವ ಥರ ಅಂದರೆ ಒಂದು CBT ಎಕ್ಸಾಮು, ಇನ್ನು ನೆಕ್ಸ್ಟ್ ಇನ್ನೊಂದು ಫಿಸಿಕಲ್ ಎಫಿಷಿಯನ್ಸಿ, ಇನ್ನೊಂದೇನಿದೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಈ 3 ಸ್ಟೆಪ್ಗಳನ್ನ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಸೆಲೆಕ್ಷನ್ ಪ್ರೋಸೆಸ್ ಈ 3 ಸ್ಟೆಪ್ಗಳನ್ನು ಒಳಗೊಂಡಿರುತ್ತೆ. ಇನ್ನು ನೆಕ್ಸ್ಟ್ ಎಕ್ಸಾಮ್ ಟೈಪ್ ಯಾವುದು ಅಂತ ನೋಡೋದಾದರೆ ನಿಮಗೆ ಎಕ್ಸಾಮ್ ಬಂದುಬಿಟ್ಟು CBT ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇನ್ನು ನೆಕ್ಸ್ಟು ಫಿಸಿಕಲ್ ಇರುತ್ತೆ. ಅದಾದಮೇಲೆ ಏನಿದೆ ಫೈನಲ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಎಕ್ಸಾಮಿಗೆ ಎಷ್ಟು ಟೈಮ್ ಇರುತ್ತೆ, ಡ್ಯೂರೇಷನ್ ಅಂತ ನೋಡೋದಾದರೆ ಟೈಮ್ ಡ್ಯೂರೇಷನ್ನು 16 ಮಿನಿಟ್ಸ್, ಏನಿದೆ 60 ನಿಮಿಷಗಳು, 1 ತಾಸು ನಿಮಗೆ ಟೈಮಿಂಗ್ ಇರುತ್ತೆ. ನೆಕ್ಸ್ಟು ನೆಗೆಟಿವ್ ಮಾರ್ಕಿಂಗ್ ನೋಡೋದಾದರೆ 0.25 ಆಗಿದೆ. ಈಗೇನಿದೆ 2025ರಿಂದ ನಿಮಗೇನು ಎಕ್ಸಾಮ್ ಕನ್ನಡದಲ್ಲಾಯಿತು, ಅಲ್ಲಿಂದ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಬಂದುಬಿಟ್ಟು 0.25 ಆಗಿದೆ. ಇನ್ನು ನೆಕ್ಸ್ಟು ಸಿಲೆಬಸ್ ಏನೇನಿದೆ, ಸಿಲೆಬಸ್ಸು ಯಾವ್ಯಾವ ಸಬ್ಜೆಕ್ಟ್ ಇದೆ ಅಂತ ನೋಡೋದಾದರೆ ಜನರಲ್ ಇಂಟೆಲಿಜೆಂಟ್ ಆ್ಯಂಡ್ ರೀಸ್ನಿಂಗಲ್ಲಿ ನಿಮಗೆ 20 ಕ್ವಶನ್ಸ್ ಇರುತ್ತೆ. 1 ಕ್ವಶನ್ನಿಗೆ 2 ಮಾರ್ಕ್ಸ್ ಹಂಗೆ ನಿಮಗೆ ಟೋಟಲ್ಲು 20 ಕ್ವಶನ್ಗೆ 40 ಮಾರ್ಕ್ಸ್ ಇರುತ್ತೆ. ಓಕೆ, 1 ಕ್ವಶನ್ಗೆ 2 ಮಾರ್ಕ್ಸ್ ಹಂಗೆ 20 ಕ್ವಶನ್ಗೆ 40 ಮಾರ್ಕ್ಸ್ ಇರುತ್ತೆ ನಿಮಗೆ. ರೀಸ್ನಿಂಗಲ್ಲಿ 20 ಕ್ವಶನ್ನು 40 ಮಾರ್ಕ್ಸು. ಇನ್ನು ನೆಕ್ಸ್ಟ್ ಯಾವುದಿದೆ ಸೆಕೆಂಡ್ ಸಬ್ಜೆಕ್ಟ್ ಅಂತ ನೋಡೋದಾದರೆ ಜನರಲ್ ನಾಲೆಡ್ಜ್ ಆ್ಯಂಡ್ ಜನರಲ್ ಅವೇರ್ನೆಸ್, GK ಅಂತ ಏನು ಹೇಳ್ತೀರಾ, GK ಇರುತ್ತೆ. ಅದು ಕೂಡ 20 ಕ್ವಶನ್ನು 40 ಮಾರ್ಕ್ಸು. ಇನ್ನು ನೆಕ್ಸ್ಟು ಥರ್ಡ್ ಪಾರ್ಟಲ್ಲಿ ಯಾವುದಿರುತ್ತೆ ಅಂತ ನೋಡೋದಾದರೆ ಮ್ಯಾಥಮೆಟಿಕ್ಸ್ ಕೂಡ ನಿಮಗೆ 20 ಕ್ವಶನ್ಸು 40 ಮಾರ್ಕ್ಸು. ಇನ್ನು ನೆಕ್ಸ್ಟ್ ಫೋರ್ತ್ ಪಾರ್ಟಲ್ಲಿ ಯಾವುದಿರುತ್ತೆ ಅಂತ ನೋಡೋದಾದರೆ ಇಂಗ್ಲೀಷ್ ಆರ್ ಹಿಂದಿ ಗ್ರಾಮರ್ ಇರುತ್ತೆ ನಿಮಗೆ. ಇನ್ನು ಏನೂ ಇರಲ್ಲ, ಜಸ್ಟ್ ಗ್ರಾಮರ್ ಇರುತ್ತೆ ನಿಮಗೆ. ಇದು ಆಪ್ಷನ್ಸ್ ಇರುತ್ತೆ, ಯಾವ ಥರ ಅಂದರೆ ಇಂಗ್ಲೀಷಲ್ಲಾದರೂ ಅಟೆಂಡ್ ಮಾಡ್ಬೋದು ಅಥವಾ ಹಿಂದಿಲಾದರೂ ಅಟೆಂಡ್ ಮಾಡ್ಬೋದು. ಅದು ಕೂಡ ಏನಿರುತ್ತೆ 20 ಕ್ವಶನ್ನು 40 ಮಾರ್ಕ್ಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಟೈಮಿಂಗ್ ಏನಂತ ನೋಡೋದಾದರೆ ಎಷ್ಟು ಟೈಮ್ ಇರುತ್ತೆ ನಿಮಗೆ ಎಕ್ಸಾಮಲ್ಲಿ ಅಥವಾ CBTಯಲ್ಲಿ ಅಂತ ನೋಡೋದಾದರೆ 1 ಅವರ್ ಏನಿದೆ 60 ಮಿನಿಟ್ಸ್ ನಿಮಗೆ ಟೈಮ್ ಇರುತ್ತೆ. ಓಕೆ, ಇವಾಗ ಹೇಳ್ದಲ್ಲ ಅದೇ ಏನಿದೆ ಎಕ್ಸಾಮ್ ಸಿಲೆಬಸ್ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಏನೋ ಅನ್ನೋದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ಗೆ ನೋಡ್ಕೊಳ್ಳಿ. ಎಲ್ಲ ಸಬ್ಜೆಕ್ಟಲ್ಲೂ ಕೂಡ 20 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ. 60 ಮಿನಿಟ್ಸ್ ಟೈಮ್, 1 ಅವರ್ ಟೈಮ್ ಇರುತ್ತೆ ನಿಮಗೆ. ಇನ್ನು ನೆಕ್ಸ್ಟ್ ಏನಿರುತ್ತೆ SSC GD ಫಿಸಿಕಲ್ ಟೆಸ್ಟಲ್ಲಿ ಏನೇನಿರುತ್ತೆ ಅಂತ ನೋಡೋದಾದರೆ ಮೇಲು ಮತ್ತು ಫೀಮೇಲಿಗೆ ಸಪ್ರೇಟ್ ಆಗಿರುತ್ತೆ. ಏನೇನಿರುತ್ತೆ ಫಿಸಿಕಲಲ್ಲಿ ಏನೇನು ಚೆಕ್ ಮಾಡ್ತಾರೆ ಅಂತ ನೋಡೋದಾದರೆ ಹೈಟು, ಚೆಸ್ಟು, ನೆಕ್ಸ್ಟ್ ರನ್ನಿಂಗು.
ನೆಕ್ಸ್ಟು ಮೇಲು ಫಿಮೇಲು ಮತ್ತು OBC ಮತ್ತು ST SC ಎಲ್ಲನೂ ಕೂಡ ಸ್ವಲ್ಪ ಹೈಟು ವೇರಿಯೇಷನ್ ಆಗುತ್ತೆ, ಹೆಚ್ಚು ಕಮ್ಮಿ ಇರುತ್ತೆ. ಯಾವ್ಯಾವ ಕ್ಯಾಟಗರಿ ಏನೇನು ಹೈಟು ಅನ್ನೋದು ನೋಡೋದಾದರೆ, ಮೇಲ್ ಕ್ಯಾಂಡಿಡೇಟ್ಸ್ ಏನಿದ್ದೀರಾ ನೀವು, ಜನರಲ್ OBC SC ಏನಿದ್ದೀರಾ ನೀವು, ಎಲ್ಲರಿಗೂ ಕೂಡ 170 ಸೆಂಟಿಮೀಟ್ರ್ ಬೇಕಾಗುತ್ತೆ. ಇನ್ನು ನೆಕ್ಸ್ಟು ಹುಡುಗರು ಏನಿದ್ರೆ ST ಕ್ಯಾಟಗರಿ ಹುಡುಗರಿಗೆ ಬಂದರೆ 165 ಏನಿದೆ ಅವರಿಗೆ, ಜನರಲ್ ಮತ್ತು OBC SC ಅವರಿಗೆ 170 ಆದರೆ ನಿಮಗೇನಿದೆ 165 ಏನಿದೆ, ಜಸ್ಟ್ 5 ಸೆಂಟಿಮೀಟರ್ ನಿಮಗೆ ಕಮ್ಮಿ ಹಿಡಿತಾರೆ. ಇನ್ನು ನೆಕ್ಸ್ಟ್ ಏನಿದೆ ಚೆಸ್ಟು, ಜನರಲ್ ಕ್ಯಾಟಗರಿ OBC ST ನೋಡೋದಾದರೆ 80 to 85 ಸೆಂಟಿಮೀಟ್ರು. ನೆಕ್ಸ್ಟು ST ನೋಡೋದಾದರೆ 66 to 80 ಸೆಂಟಿಮೀಟರ್. ಇನ್ನು ನೆಕ್ಸ್ಟು ಬಾಯ್ಸಲ್ಲಿ ರನ್ನಿಂಗು ಎಲ್ಲರಿಗೂ ಸೇಮೇ ಇರುತ್ತೆ, ಗರ್ಲ್ಸಿಗೂ ಬಾಯ್ಸಿಗೂ ಎಲ್ಲನೂ ಕೂಡ ರನ್ನಿಂಗ್ ಮಾತ್ರ ಸೇಮ್ ಇರುತ್ತೆ. ಜಸ್ಟ್ ಹೈಟಲ್ಲಿ ಮತ್ತು ಚೆಸ್ಟಲ್ಲಿ ಅಷ್ಟೇ ಸ್ವಲ್ಪ ಹೆಚ್ಚು ಕಡಿಮೆ ಹಿಡಿತಾರೆ. ಏನಿದೆ ರನ್ನಿಂಗ್ ಏನಿದೆ ಅಂತ ನೋಡೋದಾದರೆ, ಜನರಲ್ ಕ್ಯಾಟಗರಿ OBC SC ST ಎಲ್ಲ ಕ್ಯಾಟಗರಿಗೂ ಒಂದೇ ರನ್ನಿಂಗ್ ಇರುತ್ತೆ. ಬಾಯ್ಸಿಗೆ ಏನಿದೆ 5 ಕಿಲೋಮೀಟ್ರು ಇನ್ 24 ಮಿನಿಟ್ಸ್ ಏನಿದೆ 5 ಕಿಲೋಮೀಟ್ರ್ ನಿಮಗೆ ರನ್ನಿಂಗ್ ಇರುತ್ತೆ. ಅದನ್ನು ನೀವು 24 ಮಿನಿಟ್ಸ್ 24 ನಿಮಿಷಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಓಕೆ, ಇನ್ನು ನೆಕ್ಸ್ಟ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಕಡೆ ಬಂದರೆ, ಫೀಮೇಲ್ಸ್ ಏನಿದ್ದೀರಾ ಜನರಲ್ OBC SC ಗರ್ಲ್ಸ್ ಏನಿದ್ದೀರಾ 157 ಸೆಂಟಿಮೀಟರ್ ನಿಮ್ದು ಹೈಟ್ ಇರಬೇಕು. ನೆಕ್ಸ್ಟು ST ಗರ್ಲ್ಸ್ ವಿಷಯಕ್ಕೆ ಬಂದರೆ, ಜಸ್ಟ್ ST ಗರ್ಲ್ಸಿಗೆ ಅಷ್ಟೇ ಕೂಡ ನಿಮಗೆ ಇಲ್ಲಿ ಹೈಟನ್ನು ಕಡಿಮೆ ಹಿಡಿತಾರೆ. ಎಷ್ಟು ಅನ್ನೋ ನೋಡೋದಾದರೆ ST ಗರ್ಲ್ಸಿಗೆ 155, ST ಗರ್ಲ್ಸಿಗೆ ಏನಿದೆ 155 ಸೆಂಟಿಮೀಟ್ರ್ ಇದ್ದರೆ ಓಕೆ. ನೆಕ್ಸ್ಟ್ ಗರ್ಲ್ಸ್ಗೇನು ಟೆಸ್ಟ್ ಏನಿರೋದಿಲ್ಲ. ಇನ್ನು ನೆಕ್ಸ್ಟು ರನ್ನಿಂಗ್ ವಿಷಯಕ್ಕೆ ಬಂದರೆ ಏನಿದೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. 1.6 ಕಿಲೋಮೀಟ್ರನ್ನ ನೀವು ಎಷ್ಟು ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು, 8.5 ಮಿನಿಟ್ಸ್ 8.5 ನಿಮಿಷದಲ್ಲಿ ನೀವು ಏನಿದೆ 1.6 ಕಿಲೋಮೀಟರ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟು ಮೆಡಿಕಲ್ ವಿಷಯಕ್ಕೆ ಬಂದರೆ, ಮೆಡಿಕಲ್ ಮಾತ್ರ ಸ್ಟ್ರಿಕ್ಟ್ ಆಗಿರುತ್ತೆ. ಮೆಡಿಕಲಲ್ಲಿ ಏನೇನು ಚೆಕ್ ಮಾಡ್ತಾರೆ, ಯಾವ್ಯಾವ ಪಾಯಿಂಟ್ಸ್ ಇದೆ ಮೆಡಿಕಲ್ ಚೆಕ್ಕಿಗೆ ಅಂತ ನೋಡೋದಾದರೆ, ಮೊದಲನೇದು ಬಂದುಬಿಟ್ಟು ಹೈಟ್, ಎರಡನೇದು ಬಂದುಬಿಟ್ಟು ವೇಟ್, ಇನ್ನು ನೆಕ್ಸ್ಟು ಥರ್ಡ್ನೇದು ಯಾವುದಿದೆ ಹೈ 6x6 ಹೈ ನಿಮ್ಮದು ಟೆಸ್ಟ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಫೋರ್ತ್ ಒನ್ ಯಾವುದಿದೆ ಐ ರೊಟೇಷನ್ ಕಾರ್ನರ್ ಟು ಕಾರ್ನರ್. ಇನ್ನು ನೆಕ್ಸ್ಟು ಫಿಫ್ತು ಕಲರ್ ಬ್ಲೈಂಡ್ನೆಸ್. ಇನ್ನು ನೆಕ್ಸ್ಟ್ ಸಿಕ್ಸ್ತ್ ಯಾವುದಿದೆ ಟೀತ್ ಹಲ್ಲುಗಳನ್ನು ಚೆಕ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಸೆವೆಂತ್ ಟಂಗ್ ನಾಲಿಗೆ. ನೆಕ್ಸ್ಟು ನೌಸ್ ಮೂಗು, ಇಯರ್ ಕಿವಿ, ಶೋಲ್ಡರ್. ಇನ್ನು ನೆಕ್ಸ್ಟು ಹ್ಯಾಂಡ್ ಕೈ ಒಬ್ಬೊಬ್ರದ್ದು ಶೇಕ್ ಆಗ್ತಿರುತ್ತೆ, ಆ ಥರನೂ ಕೂಡ ಚೆಕ್ ಮಾಡ್ತಾರೆ ನಿಮಗೆ. ನೆಕ್ಸ್ಟ್ ಎಲಿಬೋಸ್. ನೆಕ್ಸ್ಟ್ ಹ್ಯಾಂಡ್ ಸ್ವೆಟ್, ಒಬ್ಬೊಬ್ರದ್ದು ಹ್ಯಾಂಡು ಸ್ವೆಟ್ ಆಗ್ತಿರುತ್ತೆ. ನೆಕ್ಸ್ಟು ಹ್ಯಾಂಡ್ ಶೇಕಿಂಗ್, ನಾನು ಅದನ್ನು ಹೇಳಿದೆ. ಇನ್ನು ನೆಕ್ಸ್ಟ್ 15th ಯಾವುದಿದೆ ಟ್ಯಾಟೂ, ಚೆಸ್ಟು, ಅಪ್ಯಾಂಡೆಕ್ಸು, ನೋಕ್ನಿ, ಫ್ಲ್ಯಾಟ್ ಫೋಟು. ಇನ್ನು ನೆಕ್ಸ್ಟ್ ಯಾರ್ಯಾರ ಕೈಯಲ್ಲಿ ಅಥವಾ ಎಲ್ಲಾದರೂ ಟ್ಯಾಟೂಸ್ ಇದ್ದರೆ ಅದನ್ನು ಅಡ್ವಾನ್ಸಾಗಿ ರಿಮೂವ್ ಮಾಡಿಸ್ಬಿಡಿ, ನಿಂಗೆ ಆಮೇಲೆ ಟೈಮ್ ಸಿಗಲ್ಲ. ನೆಕ್ಸ್ಟು ದೊಡ್ಡದಾಗಿದ್ದರೆ ತೆಗೆಸ್ಲೇಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ರೈಟ್ ಹ್ಯಾಂಡಲ್ಲಿ ಇರಲೇಬಾರ್ದು. ನೆಕ್ಸ್ಟು ಫಿಂಗರ್ಸು. ನೆಕ್ಸ್ಟ್ ಯಾವುದಿದೆ VBS, ಹಾರ್ಟ್ ಬೀಟು, ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಬ್ಯಾಕ್ ಬೋನು. ಈ 25 ಟೆಸ್ಟ್ನ ನಿಮಗೆ ಮಾಡ್ತಾರೆ. ಇದರಲ್ಲಿ ಯಾವುದು ಕೂಡ ಮಿಸ್ ಆಗಿಲ್ಲ ಅಂದ್ಕೊಂಡಿದ್ದೀನಿ ನಾನು. ಆಲ್ರೆಡಿ ನಾವು ಒಂದು ಬಾರಿ ಮೆಡಿಕಲಿಗೆ ಹೋಗಿದ್ದೀವಿ ಅನ್ನೋರು ಯಾರಾದರೂ ಇದ್ರಿ ಅಂದರೆ ಇದರಲ್ಲಿ ಯಾವುದಾದ್ರೂ ಮಿಸ್ ಆಗಿದೆನೋ ಅನ್ನೋದು ನೋಡಿ. ನಾನು 25 ಟೆಸ್ಟ್ನ ಆಲ್ರೆಡಿ ಎಲ್ಲನೂ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ಅಂತ ಹೇಳಿದ್ದೀನಿ. ನಾನು 1 to 25 ಟೆಸ್ಟ್ಗಳನ್ನ ಎಲ್ಲನೂ ಕೂಡ ಇನ್ಕ್ಲೂಡ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇದರಲ್ಲಿ. ಬಟ್ ಯಾವುದಾದ್ರೂ ಮಿಸ್ ಆಗಿದ್ದರೆ ನಿಮಗೆ ಅನಿಸಿದ ಪ್ರಕಾರ ನೀವು ಕಾಮೆಂಟ್ ಮಾಡಿ ಹೇಳಿ, ಇದನ್ನು ನೀವು ಮಿಸ್ ಮಾಡಿದ್ದೀರಾ ಅಂತ. ಓಕೆ, ನಿಮಗೆಲ್ಲನೂ ಕೂಡ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಏನಿದೆ ನಿಮ್ಮದು 2026 ನೋಟಿಫಿಕೇಷನ್ ಏನಿದೆ, ನೋಟಿಫಿಕೇಷನ್ ಸ್ಟಾರ್ಟ್ ಆಗೋದು ಯಾವಾಗ ನಿಮಗೆ ಅಕ್ಟೋಬರಲ್ಲಿ ನಿಮಗೆ ನೋಟಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ. ಯಾವ ಡೇಟಿಂದ ಅಂತ ಅನ್ನೋದಾದರೆ 25ಇಂದ ಸ್ಟಾರ್ಟ್ ಆಗ್ಬೋದು. ನೆಕ್ಸ್ಟು ಅಪ್ಲಿಕೇಶನ್ ಕ್ಲೋಸ್ ಯಾವಾಗ, ಕಂಪ್ಲೀಟ್ ಯಾವಾಗ ಆಗುತ್ತೆ ಅಂತ ನೋಡೋದಾದರೆ ನವಂಬರಲ್ಲಿ ನಿಮಗೆ 25ರಲ್ಲಿ ಕಂಪ್ಲೀಟ್ ಆಗ್ಬೋದು. ಅಪ್ಲಿಕೇಶನ್ ಹಾಕೋದು ಕಂಪ್ಲೀಟ್ ಏನಿದೆ ಅಪ್ಲಿಕೇಶನ್ ಎಂಡ್ ಆಗ್ಬೋದು. ಇನ್ನು ನೆಕ್ಸ್ಟು ಎಕ್ಸಾಮ್ ಡೇಟ್ ಹೇಳಿದ್ದೀನಿ, ಯಾವ ಮಂತಲ್ಲಿ, ಜನವರಿ ಆರ್ ಫೆಬ್ರವರಿಲಿ ನಿಮಗೆ ಎಕ್ಸಾಮ್ ಆಗುತ್ತೆ. ಇನ್ನು ನೆಕ್ಸ್ಟ್ ನಿಮ್ಮ ರಿಸಲ್ಟ್ ಏನಿದೆ ಏಪ್ರಿಲ್ ಆರ್ ಮೇ ಅಲ್ಲಿ ನಿಮ್ಮದು ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ನಮ್ಮ ಚಾನಲಲ್ಲಿ ಏನಿದೆ ನಿಮಗೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ನಾನು ಚಾಪ್ಟರ್ ವೈಸ್ ಕ್ಲಾಸಸ್ನ ಮಾಡಿಕೊಡ್ಬೇಕು ಅಂತ ಮಾಡಿದ್ದೀನಿ. ಏನಿದೆ 10 to 12 ಚಾಪ್ಟರ್ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಆ 12 ಚಾಪ್ಟರ್ ಏನಿದೆ ನಾವು ಫಸ್ಟು ಚಾಪ್ಟರ್ ವೈಸ್ ಕ್ಲಾಸಸ್ ಆಗಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಏನು ಮಾಡೋಣ, ಒಂದು 30 to 40 ಪೇಪರ್ಸ್ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ನಾವು ಸಾಲ್ವ್ ಮಾಡೋಣ, ಕ್ವಶನ್ ಪೇಪರ್ನ. ಇನ್ನು ನೆಕ್ಸ್ಟ್ ಏನಿದೆ ಎಕ್ಸಾಮ್ ನಿಯರ್ ಬಂದಾಗ ನಿಮ್ಮದು 1 ಇಲ್ಲ 1.5 ಮಂತ್ ನಿಮ್ಮದು ರಿವಿಷನ್ ಮಾಡೋಣ ಅಂತ ಹೇಳಿದ್ದೀನಿ. ಓಕೆ,
ಎಲ್ಲನೂ ಕೂಡ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಾನು. ಕ್ಲಾಸ್ ಬಗ್ಗೆ ಎಲ್ಲರಿಗೂ ರೀಚ್ ಮಾಡಿ. SSGD ಯಾರು ಓದ್ತಿದ್ದಾರೆ ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಶೇರ್ ಮಾಡಿ. ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ ನಮ್ಮ ಕ್ಲಾಸ್ನ ಕೇಳ್ತಿದ್ದಾರೆ ಅಂದರೆ ಅಲ್ಲಿ ನಮಗೊಂದು ಜವಾಬ್ದಾರಿ ಬರುತ್ತೆ. ಕ್ಲಾಸ್ನ ಅಪ್ಡೇಟ್ ಮಾಡಬೇಕು, ಕ್ಲಾಸಸ್ಸಲ್ಲಿ ಗ್ಯಾಪ್ ಕೊಡಬಾರ್ದು, ನಿಮಗೆ ಕಂಟಿನ್ಯೂ ಇರಬೇಕು ಸ್ಟಡಿ ಅನ್ನೋದು ಜವಾಬ್ದಾರಿ ನಮ್ಮಲ್ಲಿ ಬರುತ್ತೆ ಯಾವಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ ನಮ್ಮ ಕ್ಲಾಸನ್ನು ಕೇಳಿದಾಗ. ಕ್ಲಾಸಸ್ಸು ಜಾಸ್ತಿ ಶೇರ್ ಆಗ್ತಿಲ್ಲ, ಜಸ್ಟ್ ಒಂದು ಏನಿಲ್ಲ ಅಂದರೂ ಒಂದು 1000 ಕೂಡ ಶೇರ್ ಆಗಿಲ್ಲ. ಅಂದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ನೆಕ್ಸ್ಟು 120 ಡೇಸ್ ಸ್ಟ್ರಾಟಜಿ ವಿಡಿಯೋ ಮಾಡ್ತೀನಿ. ಅದರಲ್ಲಿ ನಿಮ್ಗೇನಿದೆ ಯಾವ್ಯಾವ ಸಬ್ಜೆಕ್ಟಿಂದ ಎಷ್ಟೆಷ್ಟು ಚಾಪ್ಟರ್ ಇದೆ, ಯಾವ ಚಾಪ್ಟರ್ ಇಂಪಾರ್ಟೆಂಟು, ಇನ್ನು ನೆಕ್ಸ್ಟು ಟೈಮ್ ಟೇಬಲ್ಲು, ಇನ್ನು ನೆಕ್ಸ್ಟ್ ಯಾವ ಥರ ಸ್ಟಡಿ ಮಾಡಬೇಕು ಟೈಮ್ ಟೇಬಲ್ ಕೊಟ್ಟು ನಿಮಗೆ ನಾನು ಸ್ಟ್ರಾಟಜಿ ವಿಡಿಯೋದಲ್ಲಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಇನ್ನು ನೆಕ್ಸ್ಟು ಒಂದು 3 to 4 ಡೇಸಲ್ಲಿ ಆ ವಿಡಿಯೋ ಬರುತ್ತೆ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.